ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತು ನಾವು ಏನು ಡಿಸ್ಕಸ್ ಮಾಡತ್ತಿದ್ದೀವಿ ಅಂತಂದ್ರೆ ವಾಟರ್ ರಿಸೋರ್ಸಸ್ ಆಫ್ ಕರ್ನಾಟಕ. ಕರ್ನಾಟಕದಾಗ ಯಾವ ವಾಟರ್ ರಿಸೋರ್ಸ್ ಅದಾವ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಫಸ್ಟಿಗೆ ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತೀವಪ್ಪ ಅಂತಂದ್ರೆ ಥಿಂಗ್ಸ್ ಟು ಬಿ ಡಿಸ್ಕಸ್ ಒಳಗೆ ಏನೇನದು ಅಂತಂದ್ರೆ ಬೇಸಿಕ್ಸ್ ಆಫ್ ರಿವರ್ಸ್ ಬಗ್ಗೆ ಬೇಸಿಕ್ಸ್ ಹೇಳ್ತೀನಿ. ಇಂಪಾರ್ಟೆಂಟ್ ರಿವರ್ಸ್ ಆಫ್ ಕರ್ನಾಟಕ ಯಾವುದು ಅಂತ ಹೇಳ್ತೀನಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇರಿಗೇಷನ್ ಸಿಸ್ಟಮ್ಸ್ ಇನ್ ಕರ್ನಾಟಕ ಏನೈತಿ, ಇಂಪಾರ್ಟೆಂಟ್ ಹೈಡ್ರೋಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್ ಯಾವ್ದಾವ, ಆಮೇಲೆ ಮೇಜರ್ ಡ್ಯಾಮ್ಸ್ ಆಫ್ ಕರ್ನಾಟಕ ಯಾವ್ದಾವ, ಆಮೇಲೆ ವಾಟರ್ ಡಿಸ್ಪ್ಯೂಟ್ಸ್ ಕರ್ನಾಟಕ ರಿಲೇಟೆಡ್ ಏನದಾವ. ಇದನ್ನು ಟೋಟಲ್ ಚಾಪ್ಟರ್ ಎರಡು ಭಾಗನ ಡಿವೈಡ್ ಮಾಡೀನಿ. ಫಸ್ಟ್ ಪಾರ್ಟ್ನಾಗ ನಾ ಎರಡರ ಬಗ್ಗೆ ಹೇಳ್ತೀನಿ, ಬೇಸಿಕ್ಸ್ ಮತ್ತು ಇಂಪಾರ್ಟೆಂಟ್ ರಿವರ್ಸ್ ಆಫ್ ಕರ್ನಾಟಕ ಬಗ್ಗೆ. ಸೆಕೆಂಡ್ ಪಾರ್ಟ್ನಾಗ ಏನು ಹೇಳ್ತೀನಪ್ಪ ಅಂತಂದ್ರೆ ಉಳಿಕಿದ 4 ಟಾಪಿಕ್ಸ್ನ ಕರೆಕ್ಟ್ ಕವರ್ ಮಾಡ್ತೀನಿ. ಈ ಸೆಕೆಂಡ್ ಪಾರ್ಟ್ಸ್ನಾಗ ಇದು ಕವರ್ ಮಾಡ್ತೀನಿ, ಫಸ್ಟ್ ಪಾರ್ಟ್ಸ್ನಾಗ ಇದು ಕವರ್ ಮಾಡ್ತೀನಿ. ಓಕೆ, ಇವತ್ತೇನಪ್ಪ ಅಂತಂದ್ರೆ ಬೇಸಿಕ್ಸ್ ಒಳಗೆ ನಾವು ಏನು ಕಲಿತೀವಿ ಅಂತಂದ್ರೆ ನಾರ್ತ್ ಇಂಡಿಯನ್ ರಿವರ್ಸ್ ಮತ್ತು ಸೌತ್ ಇಂಡಿಯನ್ ರಿವರ್ಸ್ ಅಂದ್ರೆ ಏನು, ನಾರ್ತ್ ಇಂಡಿಯನ್ ರಿವರ್ಸ್ ಯಾವುವು, ಸೌತ್ ಇಂಡಿಯನ್ ರಿವರ್ಸ್ ಯಾವುವು. ಓಕೆ, ಪೆರಿನಿಯಲ್ ರಿವರ್ಸ್ ಅಂದರೆ ಎದಕ್ಕಂತಾರೆ, ನಾನ್ ಪೆರಿನಿಯಲ್ ರಿವರ್ಸ್ ಅಂದರೆ ಯಾವುದು ಅಂತಾರೆ, ಟ್ರಿಬ್ಯೂಟರ್ಸ್ ಅಂದರೆ ಏನು, ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಏನು, ಮೌತ್ ಆಫ್ ರಿವರ್ ಅಂದ್ರೆ ಏನು, ಆಕ್ಸ್ಬೋ ಲೇಕ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ನಾರ್ತ್ ಇಂಡಿಯನ್ ರಿವರ್ಸ್ ಅಂದರೆ ಇಂಡಿಯಾ ಒಳಗೆ ರಿವರ್ಸನ್ನು 2 ಟೈಪ್ ಆಫ್ ಡಿವೈಡ್ ಮಾಡ್ಯಾರ. ಯಾವ ರಿವರ್ಸ್ ನಾರ್ತ್ ಇಂಡಿಯಾದಾಗ ಹರಿತಾವೆ ಅವಕ್ಕೆ ನಾರ್ತ್ ಇಂಡಿಯನ್ ರಿವರ್ಸ್ ಅಂತ ಕರೀತಾರೆ. ಯಾವ ರಿವರ್ಸ್ ಸೌತ್ ಇಂಡಿಯಾದಾಗ ಹರಿತಾವೆ ಅವಕ್ಕೆ ಸೌತ್ ಇಂಡಿಯನ್ ರಿವರ್ಸ್ ಅಂತ ಕರೀತಾರೆ. ಸೌತ್ ಇಂಡಿಯನ್ ರಿವರ್ಸಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಪೆನಿನ್ಸುಲಾರ್ ರಿವರ್ಸ್ ಅಂತೂ ಕರೀತಾರೆ. ಪೆನಿನ್ಸುಲಾರ್ ರಿವರ್ಸ್ ಎದಕ್ಕಂತಾರಪ್ಪ ಅಂತಂದ್ರೆ ಇದಕ್ಕೆ ಪೆನಿನ್ಸುಲಾರ್ ಪ್ಲಾಟಿವ್ ಅಂತಾರೆ. ಸೌತ್ ಇಂಡಿಯನ್ ಇದು ಈ ಭಾಗ ಏನು ವಿ ಶೇಪ್ ಭಾಗ ಐತಿ, ಇದಕ್ಕೆ ಏನಂತ ಕರೀತಾರೆ, ಪೆನಿನ್ಸುಲಾರ್ ಪ್ಲಾಟಿವ್ ಅಂತ ಕರೀತಾರೆ. ಪೆನಿನ್ಸುಲಾ ಅಂತಂದ್ರೆ ಏನಪ್ಪ ಅಂತಂದ್ರೆ ಲ್ಯಾಂಡ್ ಬಿಟ್ವೀನ್ 3 ರಿವರ್ಸ್, ಲ್ಯಾಂಡ್ ಬಿಟ್ವೀನ್ 3 ವಾಟರ್ ಬಾಡೀಸ್, ಲ್ಯಾಂಡ್ ಬಿಟ್ವೀನ್ 3 ವಾಟರ್ ಬಾಡೀಸ್ಗೆ ಏನಂತ ಕರೀತಾರೆ, ಪೆನಿನ್ಸುಲಾರ್ ಅಂತ ಕರೀತಾರೆ. ಇಲ್ಲಿ ಏನೈತಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲ್ ಐತಿ, ಬೇ ಆಫ್ ಬೆಂಗಾಲ್ ಐತಿ ನಮ್ಮ ಕಡೆ ಇಲ್ಲಿ. ಅದೇ ರೀತಿ ಇಲ್ಲಿ ಏನೈತಪ್ಪ ಅಂತಂದ್ರೆ ಅರೇಬಿಯನ್ ಸಿ ಐತಿ, ಇಲ್ಲಿ ಏನೈತಪ್ಪ ಅಂತಂದ್ರೆ ಇಂಡಿಯನ್ ಓಷನ್ ಐತಿ. ಈ 3 ರಿವರ್ ಬಾಡಿ, ಈ 3 ವಾಟರ್ ಬಾಡಿ ನಡು ಏನಿದು ಲ್ಯಾಂಡ್ ಐತಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು ಪೆನಿನ್ಸುಲಾರ್ ಪ್ಲಾಟಿವ್ ಅಂತ ಕರಿತೀವಿ. ಸೊ ಸೌತ್ ಇಂಡಿಯನ್ ರಿವರ್ಸ್ ಯಾವ ಪೆನಿನ್ಸುಲಾರ್ ಪ್ಲಾಟಿವ್ನ ಹರಿತಾವ ಅದಕ್ಕೆ ಏನಂತ ಕರಿತೀವಿ ನಾವು ಪೆನಿನ್ಸುಲಾರ್ ರಿವರ್ಸ್ ಅಂತ ಕರಿತೀವಿ. ಅದೇ ರೀತಿ ಪೆರಿನಿಯಲ್ ರಿವರ್ಸ್ ಮತ್ತು ನಾನ್ ಪೆರಿನಿಯಲ್ ರಿವರ್ಸ್ ಬಗ್ಗೆ ಕರಿತೀವಿ. ಪೆರಿನಿಯಲ್ ರಿವರ್ಸ್ ಅಪ್ಪ ಅಂತಂದ್ರೆ ಯಾವ ರಿವರ್ಸ್ ವರ್ಷ ಪೂರ್ತಿ ಹರಿತಾವೋ ಅವಕ್ಕೆ ಏನಂತ ಕರಿತೀವಿ ನಾವು ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ. ಯಾವ ರಿವರ್ಸ್ ವರ್ಷ ಪೂರ್ತಿ ಹರಿಯಂಗಿಲ್ಲೋ ಬರೀ ರೇನಿ ಸೀಸನ್ನಾಗ ಅಂದ್ರೆ ಬರೀ ಮಳೆಗಾಲನಾಗ ಹರಿತಾವೋ ಆ ರಿವರ್ಸಿಗೆ ಏನಂತ ಕರಿತೀವಿ ನಾವು ನಾನ್ ಪೆರಿನಿಯಲ್ ರಿವರ್ಸ್ ಅಂತ ಕರಿತೀವಿ. ಟ್ರಿಬ್ಯೂಟರೀಸ್, ಡಿಸ್ಟ್ರಿಬ್ಯೂಟರೀಸ್, ಮೌತ್ ಆಫ್ ರಿವರ್ ಅನ್ನೋದು ಏನನ್ನೋದು ನಾವು ನೆಕ್ಸ್ಟ್ ಇದ್ರಾಗ ಕಲಿಯೋಣ. ಫಾರ್ ಎಕ್ಸಾಂಪಲ್ ನಾವು ಈಗ ಕನ್ಸಿಡರ್ ಮಾಡೋಣ, ಒಂದು ರಿವರ್ ಇಲ್ಲಿ ಐತಿ, ಇದು 2 ಗುಡ್ಡದ ಅಂತ ಹೇಳ್ರಿ. ಗುಡ್ಡದಾಗಿಂದ ರಿವರ್ ಇಲ್ಲಿ ಒರಿಜಿನೇಟ್ ಆಗ್ತೈತಿ ಅಂತಂದ್ರೆ ರಿವರ್ ಹಿಂಗೆ ಫ್ಲೋ ಆಗ್ತಿರ್ತೈತಿ. ಇದಕ್ಕೆ ಏನಂತ ಕರಿತೀವಿ ನಾವು ಮೇನ್ ಸ್ಟ್ರೀಮ್ ರಿವರ್ ಅಂತ ಕರಿತೀವಿ. ಅಂದರೆ ಇದು ರಿವರ್ ಮುಖ್ಯ, ಇದು ಮುಖ್ಯ ಧಾರೆ, ಒಂದು ರಿವರ್ದ ಮುಖ್ಯ ಧಾರೆ ಇದು. ಇದಕ್ಕೆ ನಾವು ಏನಂತ ಕರಿತೀವಿ ಮೇನ್ ಸ್ಟ್ರೀಮ್ ರಿವರ್ ಅಂತ ಕರಿತೀವಿ. ಒಂದು ಮುಖ್ಯ ರಿವರ್ ಹರಿವು ಮುಂದಾಗ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಸಣ್ಣ ಸಣ್ಣ ರಿವರ್ಸ್ ಬಂದು ಕೂಡ್ತಾವೆ. ಒಂದು ಇಲ್ಲಿಂದ ಬಂದು ಕೂಡ್ತೈತೆ ಅಂತ ಹೇಳ್ರಿ, ಒಂದು ಇಲ್ಲಿಂದ ಬಂದು ಕುಡಿತೈತೆ ಅಂತ ಹೇಳ್ರಿ. ಇವು ಕೂಡು ರಿವರ್ಸಿಗೆ ಏನಂತ ಕರಿತೀವಿ ನಾವು ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಸಣ್ಣ ರಿವರು ಯಾವ ದೊಡ್ಡ ರಿವರಿಗೆ ಕೂಡ್ತೈತಿ ಅವಕ್ಕೆ ನಾವು ಏನಂತ ಕರಿತೀವಿ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಯಾವ ರಿವರ್ ಲೆಫ್ಟ್ ಸೈಡ್ದಿಂದ ಬಂದು ಕೂಡ್ತೈತಿ ಅದಕ್ಕೆ ನಾವು ಏನಂತ ಕರಿತೀವಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಕರಿತೀವಿ. ಯಾವ ರಿವರ್ ರೈಟ್ದಿಂದ ಬಂದು ಕೂಡ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಇವಾಗ ಏನಾಗ್ತಾವೆ ಎರಡೂ ಕೂಡಿ ಮೇನ್ ಸ್ಟ್ರೀಮ್ ಹಾಗೆ ಫ್ಲೋ ಆಗೋತ ಹೋಗ್ತೈತಿ. ಇದು ಮೇನ್ ಸ್ಟ್ರೀಮ್ ಫ್ಲೋ ಆಗಿ ಎಲ್ಲಿ ಹೋಗಿ ಕೂಡ್ತೈತಪ್ಪ ಅಂತಂದ್ರೆ ಐದರ್ ಒಂದು ದೊಡ್ಡ ಬಾಡಿ ಇರ್ತೈತಿ, ದೊಡ್ಡ ವಾಟರ್ ಬಾಡಿದಾಗ ಹೋಗಿ ಕೂಡ್ತೈತಿ. ದೊಡ್ಡ ವಾಟರ್ ಬಾಡಿ ಏನಿರ್ಬೋದಪ್ಪ ಅಂತಂದ್ರೆ ಸಿಯರ್ ಇರ್ಬೋದು, ಇಲ್ಲಪ್ಪ ಅಂತಂದ್ರೆ ಓಷನರೇ ಇರ್ಬೋದು. ಸಿಯರ್ ಇರ್ಬೋದು, ಇಲ್ಲ ಓಷನರೇ ಇರ್ಬೋದು. ಸಿ ಇಲ್ಲ ಓಷನ್ ಹೋಗೋಕ್ಕಿಂತ ಮೊದಲು ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಹೋಗೋಕ್ಕಿಂತ ಮೊದಲು ಇದು ನೆಲ ಏನೈತಲ್ಲ, ಈ ಜಮೀನು ಏನೈತಲ್ಲ, ಈ ಜಮೀನು ಏನಿರ್ತೈತೆ ಅಂದ್ರೆ ಸಾಫ್ಟ್ ಇರ್ತೈತಿ. ಈ ಸಾಫ್ಟ್ ಇರೋ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ಈ ಪಾಯಿಂಟಿಗೆ ಬಂದು ರಿವರ್ ಏನಾಗುತ್ತಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಹಾಕೊಂತ ಹೋಗ್ತೈತಿ. ಅಂದ್ರೆ ಸಣ್ಣ ಸಣ್ಣ ವಾಟರ್ ಸ್ಟ್ರೀಮ್ಸ್ನಾಗೆ ಫ್ಲೋ ಆಗ್ತಾವೆ. ಈ ಸಣ್ಣ ಸಣ್ಣ ವಾಟರ್ ಸ್ಟ್ರೀಮ್ಸಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಡಿಸ್ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಈ ಸಣ್ಣ ವಾಟರ್ ಸ್ಟ್ರೀಮ್ಸಿಗೆ ಏನಂತ ಕರಿತೀವಿ ನಾವು ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ. ಎಲ್ಲಿ ಬಂದು ರಿವರ್ ಕೂಡ್ತೈತೆ ಅದಕ್ಕೆ ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ. ಎಲ್ಲಿ ಬಂದು ಪಾಯಿಂಟ್ ಯಾವ ಪಾಯಿಂಟಿಂದ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಅದಕ್ಕೆ ಏನಂತ ಕರಿತೀವಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ. ಈ ಪಾಯಿಂಟಿಗೆ ಏನು ಕರಿತೀವಿ, ಯಾವ ಪಾಯಿಂಟಿಂದ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಆ ಪಾಯಿಂಟಿಗೆ ಏನಂತ ಕರಿತೀವಿ ನಾವು ಮೌತ್ ಅಂತ ಕರಿತೀವಿ. ಆ ಪಾಯಿಂಟಿಗೆ ಏನಂತ ಕರಿತೀವಿ ಮೌತ್ ಆಫ್ ದ ರಿವರ್ ಅಂತ ಕರಿತೀವಿ. ಇದೇನೈತಿತ್ತು ಒರಿಜಿನ್ ಆಫ್ ರಿವರ್. ಒರಿಜಿನ್ ಆಫ್ ರಿವರ್ ಅಂತಂದ್ರೆ ಬೇರೆ ರಿವರ್ ಏನೈತೆ ಅಲ್ಲಿ ಎಲ್ಲಿ ಹುಟ್ಕೋತೈತಿ ಅದಕ್ಕೆ ಏನಂತ ಕರಿತೀವಿ ನಾವು ಒರಿಜಿನ್ ಆಫ್ ರಿವರ್ ಅಂತ ಕರಿತೀವಿ. ಓಕೆ, ಇದೇ ರೀತಿ ಏನಾಗುತ್ತಪ್ಪ ಅಂತಂದ್ರೆ ಆಕ್ಸ್ಬೋ ಲೇಕ್ ಅಂದರೆ ಏನೋ ಕಲಿಯೋನು. ಯಾವಾಗಲೂ ರಿವರ್ ಹೆಂಗೆ ಹರಿತಿರ್ತೈತೆ ಅಂತಂದರೆ ಹಿಂಗೆ ಹರ್ಕೊಂತ ಹೋಗ್ತಿರ್ತೈತಿ. ಒಮ್ಮೆ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚು ಹರ್ಕೊಂತ ಇದು ಕ್ಲೋಸ್ನೆಸ್ ಬಂದುಬಿಡ್ತೈತಿ. ಒಂದಕ್ಕೊಂದು 2 ರಿವರ್ ಬಾಡೀಸ್ ಇಲ್ಲಿ ಕ್ಲೋಸ್ ಆಗಿಬಿಡ್ತೈತಿ. ಒಮ್ಮೊಮ್ಮೆ ಫ್ಲಡ್ ಆದಾಗ ಏನಾಗ್ಬಿಡ್ತೈತೆ ಅಂತಂದ್ರೆ ಇದು ಟೋಟಲ್ ರಿವರ್ ಶಾರ್ಟ್ಕಟ್ನಾಗ ಫ್ಲೋ ಆಗಕ್ಕೆ ಚಾಲೂ ಆಗಿಬಿಡ್ತೈತಿ. ಶಾರ್ಟ್ಕಟ್ನಾಗ ಫ್ಲೋ ಆಗಿ ಏನು ಮಾಡ್ತದೆ, ಈ ಪಾರ್ಟ್ ಏನೈತಿ ಈ ಪಾರ್ಟನ್ನು ಕಟ್ ಮಾಡಿಬಿಡ್ತೈತಿ. ಈ ಪಾರ್ಟನ್ನು ಕಟ್ ಆಗಿ ಇದು ಇಂಡಿವಿಜುವಲಾಗಿ ಉಳ್ಕೊಂಡ್ಬಿಡ್ತೈತಿ. ಈ ಪಾರ್ಟಿಗೆ ಏನಂತ ಕರಿತೀವಿ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ, ಇಲ್ಲ ಕಟ್ ಆಫ್ ಲೇಕ್ ಅಂತ ಕರಿತೀವಿ, ಇಲ್ಲ ಅಬ್ಯಾಂಡೆಂಡ್ ಲೇಕ್ ಅಂತ ಕರಿತೀವಿ. ಓಕೆ, ಇಲ್ಲಿ ಈ ರಿವರ್ನಾಗ ಏನು ಕಾಣ್ತೈತಿಲ್ಲ, ಈ ಪಿಕ್ಚರ್ನಾಗ ಏನು ಕಾಣ್ತೈತಿ ಇದು ಏನೈತಪ್ಪ ಅಂತಂದ್ರೆ ಮೇನ್ ಸ್ಟ್ರೀಮ್ ರಿವರ್ ಐತಿ. ಇದೇನೈತಪ್ಪ ಅಂತಂದ್ರೆ ಅದು ಆಕ್ಸ್ಬೋ ಲೇಕ್ ಇರ್ತೈತಿ. ಇದೇನು ಆಕ್ಸ್ಬೋ ಲೇಕ್ ಐತಿ, ಇಲ್ಲ ಅಬ್ಯಾಂಡೆಂಡ್ ಲೇಕ್ ಅಂತ ಕರಿತೀವಿ, ಇಲ್ಲ ಕಟ್ ಆಫ್ ಲೇಕ್ ಅಂತ ಕರಿತೀವಿ. ಓಕೆ, ಅದೇ ರೀತಿ
ಕರ್ನಾಟಕದಾಗೂ ರಿವರ್ಸನ್ನು ಎರಡು ವಿಧವಾಗಿ ಡಿವೈಡ್ ಮಾಡ್ಯಾರ. ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಇನ್ನೊಂದು ಏನಪ್ಪ ಅಂತಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ನಾರ್ತ್ ಇಂಡಿಯಾದಾಗ ಅಂದರೆ ಟೋಟಲ್ ಇಂಡಿಯಾದಾಗೂ ಏನಪ್ಪ ಅಂತಂದ್ರೆ ರಿವರ್ಸನ್ನು ಎರಡು ವಿಧವಾಗಿ ಡಿವೈಡ್ ಮಾಡ್ಯಾರ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಅದೇ ರೀತಿ ಕರ್ನಾಟಕದಾಗೂ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಯೂಶ್ವಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನದವಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಕೊಡ್ತಾವೆ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನದಾವ ಅರೇಬಿಯನ್ ಸೀಗೆ ಹೋಗಿ ಕೊಡ್ತಾವೆ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನದಾವ ಅರೇಬಿಯನ್ ಸೀಗೆ ಹೋಗಿ ಕೊಡ್ತಾವೆ. ಇದು ಏನು ಕೊಡ್ತಾವೆ ಅಂತಂದ್ರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಕೊಡ್ತಾವೆ. ಓಕೆ, ಈ ಕರ್ನಾಟಕದಾಗ ಇಂಪಾರ್ಟೆಂಟ್ ರಿವರ್ಸ್ ಯಾವಪ್ಪ? ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವ? ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಕರ್ನಾಟಕದಾಗ ಇಂಪಾರ್ಟೆಂಟ್ ಯಾವತ್ತಂತಂದ್ರೆ ಕೃಷ್ಣ, ಕಾವೇರಿ, ಪೆನಾರ್, ಪಲಾರ್ ಇವು ಅಷ್ಟು ಅದಾವೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅದಾವೆ. ಎಲ್ಲಿ ಹೋಗಿ ಕೊಡ್ತಾವಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಕೊಡ್ತಾವೆ. ಅದರೊಳಗೆ ಇಂಪಾರ್ಟೆಂಟ್ ರಿವರ್ಸ್ ಯಾವಪ್ಪ ಕರ್ನಾಟಕನಾಗ ಅಂತಂದ್ರೆ ಕೃಷ್ಣ ಮತ್ತು ಕಾವೇರಿ. ಓಕೆ, ಅದರೊಳಗೆ ನಾವೀಗ ಕೃಷ್ಣ ರಿವರ್ ಬಗ್ಗೆ ಸ್ಟಡಿ ಮಾಡೋಣ. ಕೃಷ್ಣ ಏನೈತಪ್ಪ ಅಂತಂದ್ರೆ ಈಸ್ಟ್ ಫ್ಲೋಯಿಂಗ್ ರಿವರ್ ಐತಿ. ಓಕೆ, ಇದು ಸೆಕೆಂಡ್ ಇಂಪಾರ್ಟೆಂಟ್ ರಿವರ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ತಾರೆ. ಸೆಕೆಂಡ್ ಇಂಪಾರ್ಟೆಂಟ್ ರಿವರ್ ಆಫ್ ಸೌತ್ ಇಂಡಿಯಾ ಎಲ್ಲಿ ಹುಟ್ಕೋತೈತಪ್ಪ ಅಂತಂದ್ರೆ ಮಹಾಬಲೇಶ್ವರ, ಮಹಾರಾಷ್ಟ್ರದಾಗ ಹುಟ್ಕೋತೈತಿ. ಇದ್ರ ಟೋಟಲ್ ಲೆಂತ್ ಎಷ್ಟೈತಿ? ಈ ರಿವರ್ ಟೋಟಲ್ ಎಷ್ಟೈತಂದ್ರೆ 1392 ಕಿಲೋಮೀಟರ್ ಐತಿ. ಕರ್ನಾಟಕನಾಗ ಎಷ್ಟು ಕಿಲೋಮೀಟರ್ ಹರಿತೈತಪ್ಪ ಅಂತಂದ್ರೆ 480 ಕಿಲೋಮೀಟರ್ ಹರಿತೈತಿ. ಎಲ್ಲಿ ಹೋಗಿ ಕೊಡ್ತೈತಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲಿಗೆ ಹೋಗಿ ಕೊಡ್ತೈತಿ. ಅದೇ ರೀತಿ ಇದು ಕೃಷ್ಣ ರಿವರ್ದು ಯಾವ್ಯಾವ ಟ್ರಿಬ್ಯೂಟರೀಸ್ ಅದಾವೆ? ನಾನು ಏನಾಗಿ ಹೇಳಿದ್ದೆ ಟ್ರಿಬ್ಯೂಟರೀಸ್ ಅಂದರೆ ಏನಂತೇಳಿ. ಅದೇ ರೀತಿ ಇಲ್ಲಿ ಕೃಷ್ಣ ರಿವರಿಗೆ ಯಾವ್ಯಾವ ಟ್ರಿಬ್ಯೂಟರೀಸ್ ಅದಾವೆ ಅಂತಂದ್ರೆ ಭೀಮಾ ನದಿಗೆ ಟ್ರಿಬ್ಯೂಟರಿ ಕೃಷ್ಣದು, ಕೊಯ್ನಾ ನದಿ ಕೃಷ್ಣ ಟ್ರಿಬ್ಯೂಟರಿ, ತುಂಗಭದ್ರಾ ಏನೈತಿ ಕೃಷ್ಣ ಟ್ರಿಬ್ಯೂಟರಿ, ಘಟಪ್ರಭಾ ಮತ್ತು ಮಲಪ್ರಭಾ. ಓಕೆ, ಕೃಷ್ಣ ನದಿ ಯಾವ್ಯಾವ ಸ್ಟೇಟ್ದಾಗ ಹರಿತೈತೆ ಅನ್ನೋದು ನಾವು ಸ್ಟಡಿ ಮಾಡ್ಬೇಕು. ಕೃಷ್ಣ ನದಿ ಮಹಾರಾಷ್ಟ್ರದಾಗ ಹರಿತೈತಿ, ಮಹಾರಾಷ್ಟ್ರದಾಗ ಹುಟ್ಕೋತೈತಿ, ಕರ್ನಾಟಕನಾಗ ಮತ್ತು ತೆಲಂಗಾಣದಾಗ ಹರ್ಕೊಂಡು ಹೋಗ್ತೈತಿ. ಇದು ಬ್ಲೂ ಕಲರ್ದಿಂದ ಏನೈತಲ್ಲ, ಇದು ಬ್ಲೂ ಕಲರ್ ಕಾಣೋದು ಮೇನ್ ಸ್ಟ್ರೀಮ್ ಆಫ್ ರಿವರ್. ಓಕೆ, ಇದು ಬ್ಲೂ ಕಲರ್ ಇದ್ದಿದ್ದು ಮೇನ್ ಸ್ಟ್ರೀಮ್ ಆಫ್ ರಿವರ್. ಅದೇ ರೀತಿ ಇಲ್ಲಿ ಏನೈತಪ್ಪ ಅಂತಂದ್ರೆ ಭೀಮಾ ನದಿ ಏನೈತಿ ಟ್ರಿಬ್ಯೂಟರಿ ಅಂತ ನಾನು ಹೇಳಿದ್ದೆ. ಇಲ್ಲಿ ನೋಡಿ ಮ್ಯಾಗಿಂದ ಬಂದು ಕೊಡ್ತೈತಿ, ಇದಕ್ಕೆ ಏನಂತೀವಿ ನಾವು ಟ್ರಿಬ್ಯೂಟರಿ ಆಫ್ ಕೃಷ್ಣ ಅಂತ ಕರಿತೀವಿ. ಅದೇ ರೀತಿ ಏನೈತಪ್ಪ ಅಂದ್ರೆ ದೋಣಿ ನದಿ ಐತಿ. ಇಲ್ಲಿ ಈ ದೋಣಿ ನದಿನೂ ಏನಪ್ಪ ಅಂತಂದ್ರೆ ಕೃಷ್ಣ ನದಿದು ಟ್ರಿಬ್ಯೂಟರೀಸ್. ಅದೇ ರೀತಿ ಇಲ್ಲಿ ಘಟಪ್ರಭಾ ಐತಿ, ಇಲ್ಲಿ ಮಲಪ್ರಭಾ ಐತಿ. ಓಕೆ, ಇಲ್ಲಿ ತುಂಗಭದ್ರಾ ಐತಿ. ತುಂಗಭದ್ರಾ ಎಲ್ಲಿ ಹೋಗಿ ಕೊಡುತ್ತಪ್ಪ ಅಂತಂದ್ರೆ ಹೊರಗಡೆ ಹೋಗಿ ಕೊಡ್ತೈತಿ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿ ಕುಡಿಯೈತಿ. ಇಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಇವಷ್ಟು ಏನದಾವ ತುಂಗಭದ್ರಾ, ಭೀಮಾ, ದೋಣಿ, ಘಟಪ್ರಭಾ ಮತ್ತು ಮಲಪ್ರಭಾ ಏನದಾವಪ್ಪ ಅಂತಂದ್ರೆ ಕೃಷ್ಣ ಆದರೂ ಟ್ರಿಬ್ಯೂಟರೀಸ್ ಅದಾವೆ. ಈ ಬ್ಲೂ ಕಲರ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಕೃಷ್ಣ ಮೇನ್ ಸ್ಟ್ರೀಮ್ ರಿವರ್ಸು. ಇವು ಸಣ್ಣ ಸಣ್ಣ ರಿವರ್ಸ್ ಏನದಾವ ಇವು ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಕಾವೇರಿ ರಿವರ್ ಬಗ್ಗೆ ಸ್ಟಡಿ ಮಾಡ್ಬೇಕು ನಾವು. ಕಾವೇರಿ ರಿವರ್ ಕರ್ನಾಟಕದ ಇಂಪಾರ್ಟೆಂಟ್ ರಿವರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಆಮೇಲೆ ಕಾವೇರಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ದಕ್ಷಿಣ ಗಂಗಾ ಅಂತ ಕರಿತೀವಿ. ಕಾವೇರಿ ರಿವರ್ ಎಲ್ಲಿ ಹುಟ್ಕೋತೈತಪ್ಪ ಅಂತಂದ್ರೆ ತಲಕಾವೇರಿ ಒಳಗೆ ಹುಟ್ಕೋತೈತಿ. ತಲಕಾವೇರಿ ಎಲ್ಲಿ ಐತಪ್ಪ ಅಂತಂದ್ರೆ ಕೊಡಗು ಡಿಸ್ಟ್ರಿಕ್ನಾಗ ಐತಿ. ಟೋಟಲ್ ಲೆಂತ್ ಎಷ್ಟೈತಿ ಕಾವೇರಿ ರಿವರ್ದು ಅಂತಂದ್ರೆ 804 ಕಿಲೋಮೀಟರ್ ಐತಿ. ಅದ್ರಾಗ 380 ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಕರ್ನಾಟಕದಾಗ ಹರಿತೈತಿ. ಅದೆಲ್ಲ ಹರ್ಕೊಂಡು ಕಿಶಿಂದ ಬೇ ಆಫ್ ಬೆಂಗಾಲಿಗೆ ಹೋಗಿ ಜಾಯ್ನ್ ಆಗುತ್ತೆ. ಓಕೆ, ಕಾವೇರಿದು ಯಾವ್ಯಾವ ಟ್ರಿಬ್ಯೂಟರಿ ಇರುತ್ತೆ ಅಂತಂದರೆ ಕಾವೇರಿ ಟ್ರಿಬ್ಯೂಟರಿ ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಸಾ, ಲಕ್ಷ್ಮಣ ತೀರ್ಥ, ಕಪಿಲ, ಸುವರ್ಣವತಿ ಮತ್ತು ಭಾವನಿ. ಓಕೆ, ಅದೇ ರೀತಿ ಇದು ಕಾವೇರಿ ರಿವರ್ ಯಾವ ಸ್ಟೇಟ್ನಾಗ ಫ್ಲೋ ಆಗುತ್ತಪ್ಪ ಅಂತಂದ್ರೆ ಕರ್ನಾಟಕದಾಗ ಹರಿತೈತಿ, ಕೇರಳದಾಗ ಹರಿಯೋಕೊಂಡು ಹೋಗ್ತೈತಿ, ತಮಿಳುನಾಡ್ದಾಗ ಹರಿತೈತಿ. ಅದೇ ರೀತಿ ಕರೇಕಲ್ ರೀಜನ್ ಆಫ್ ಪುದುಚೇರಿ ಒಳಗೆ ಟೋಟಲಿ 4 ರೀಜನ್ ಅದಾವೆ. ಪುದುಚೇರಿ ಒಳಗೆ 4 ರೀಜನ್ಸ್ ಅದಾವೆ. ಒಂದು ಪುದುಚೇರಿ, ಒಂದು ಮಾಹೆ ಅಂತ ಬರ್ತೈತಿ, ಮಾಹೆ, ಇನ್ನೊಂದು ಏನಪ್ಪ ಅಂತ ಯಾನಮ್, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಕರೈಕಲ್ ರೀಜನ್. ಅದೇ ರೀತಿ ಏನಾಗತ್ತಪ್ಪ ಅಂತಂದ್ರೆ ಕಾವೇರಿ ರಿವರ್ ಕರೈಕಲ್ ರೀಜನ್ ಆಫ್ ಪುದುಚೇರಿ ಒಳಗೆ ಹರಿತೈತಿ. ಟೋಟಲ್ ಪುದುಚೇರಿ ಈಸ್ ಅ ಯೂನಿಯನ್ ಟೆರಿಟರಿ ಅಂದ್ರೆ ಅಲ್ಲಿ ಒಂದೇ ಊರಿಲ್ಲ, ಟೋಟಲ್ 4 ಊರು ಕುಡ್ಕಿಸಿಂದ ಒಂದು ಯೂನಿಯನ್ ಟೆರಿಟರಿ ಮಾಡ್ಯಾರ. ಅದ್ರೊಳಗೆ ಉಳಿಕಿದ 3 ಊರು ಯಾವುದಪ್ಪ ಅಂತಂದ್ರೆ ಒಂದು ಮಾಹೆ, ಒಂದು ಯಾನಮ್, ಇನ್ನೊಂದು ಯಾವುದಪ್ಪ ಅಂತ ಕರೈಕಲ್ ರೀಜನ್. ಆ ರೀಜನ್ನಾಗ ನಮ್ಮ ಕಾವೇರಿ ರಿವರ್ ಹರ್ಕೊಂಡು ಹೋಗ್ತೈತಿ. ಇಲ್ಲಿ ಏನೈತಂದ್ರೆ ಇದು ಬ್ಲೂ ಕಲರ್ ಏನೈತಿ ಕಾವೇರಿ ಮೇನ್ ಸ್ಟ್ರೀಮ್ ಐತಿ. ಇದು ಬ್ಲೂ ಕಲರ್ ಕಾವೇರಿ ಮೇನ್ ಸ್ಟ್ರೀಮ್ ಐತಿ. ಅದೇ ರೀತಿ ಏನೈತಪ್ಪ ಅಂತಂದ್ರೆ ಇಲ್ಲಿ ಟ್ರಿಬ್ಯೂಟರಿ ಹೇಮಾವತಿ ಐತಿ, ಇಲ್ಲಿ ಟ್ರಿಬ್ಯೂಟರಿ ಶಿಂಸಾ ಐತಿ. ಅದೇ ರೀತಿ ಇಲ್ಲಿ ಅರ್ಕಾವತಿ ಟ್ರಿಬ್ಯೂಟರಿ ಐತಿ. ಇಲ್ಲಿ ಸಣ್ಣ ಸಣ್ಣ ಅದೇ ರೀತಿ ಟ್ರಿಬ್ಯೂಟರೀಸ್ ಇಲ್ಲಿ ಬಂದು ಮೇನ್ ಸ್ಟ್ರೀಮ್ ಆಫ್ ಕಾವೇರಿ ಜಾಯ್ನ್ ಆಗ್ತೈತಿ. ಕಾವೇರಿ ಜಾಯ್ನ್ ಆಗಿ ತಮಿಳ್ನಾಡಿನಾಗ ಹರ್ಕೊಂಡು ಹೋಗಿ ಬೇ ಆಫ್ ಬೆಂಗಾಲಿಗೆ ಹೋಗಿ ಕೂಡ್ತಾವೆ. ಓಕೆ, ಈಸ್ಟ್ ಫ್ಲೋಯಿಂಗ್ ರಿವರ್ಸಿಂದ ಏನೇನು ಹೆಲ್ಪ್ ಆಗೈತಪ್ಪ ಅಂತಂದ್ರೆ ಕೃಷ್ಣ ರಿವರ್ ಎಲ್ಲೈತಿ, ಕೃಷ್ಣ ರಿವರ್ ನಾರ್ತ್ ಕರ್ನಾಟಕನಾಗ ಹರಿತೈತಿ. ಕೃಷ್ಣ ರಿವರ್ ನಾರ್ತ್ ಕರ್ನಾಟಕ ಹರಿಯೋದ್ರಿಂದ ಅದರಿಂದ ಏನೇನು ನಮಗೆ ಯೂಸ್ಫುಲ್ ಐತಪ್ಪ ಅಂತಂದ್ರೆ ಏನೇನು ಯೂಸಸ್ ಐತಂತಂದ್ರೆ ಇರಿಗೇಷನಿಗೆ ಹೆಲ್ಪ್ ಆಗ್ತೈತಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ಗೂ ಹೆಲ್ಪ್ ಆಗ್ತೈತಿ ನಾರ್ತ್ ಕರ್ನಾಟಕನಾಗ ಅಂತ ಹೇಳ್ತಾರೆ. ಅದೇ ರೀತಿ ಕಾವೇರಿ ರಿವರ್ದಿಂದ ನಮ್ಗೆ ಏನೇನು ಹೆಲ್ಪ್ ಐತಪ್ಪ ಅಂತಂದ್ರೆ ಅಗ್ರಿಕಲ್ಚರಿಗೆ ಹೆಲ್ಪ್ ಮಾಡ್ತೈತಿ ಕಾವೇರಿ ರಿವರ್, ಪವರ್ ಜನ್ರೇಷನಿಗೆ ಹೆಲ್ಪ್ ಮಾಡ್ತೈತಿ, ಆಮೇಲೆ ವಾಟರ್ ಡ್ರಿಂಕಿಂಗ್ ಸಪ್ಲೈಗೂ ಹೆಲ್ಪ್ ಮಾಡ್ತೈತಿ. ವಾಟರ್ ಡ್ರಿಂಕಿಂಗ್ ಸಪ್ಲೈ ಬೆಂಗಳೂರಾಗೂ ಕಾವೇರಿ ರಿವರ್ ನೀರು ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಪೆನಾರ್, ಪಲಾರ್ ಏನದಾವಪ್ಪ ಅಂತಂದ್ರೆ ಯಾವ ಡಿಸ್ಟ್ರಿಕ್ನಾಗ ಹರಿತಾವೆ ಕರ್ನಾಟಕದಾಗ ಅಂತಂದ್ರೆ ಕೋಲಾರ ಡಿಸ್ಟ್ರಿಕ್ನಾಗ ಹರಿತೈತಿ, ತುಮಕೂರು ಡಿಸ್ಟ್ರಿಕ್ನಾಗ ಹರಿತೈತಿ ಮತ್ತು ಬೆಂಗಳೂರು ಡಿಸ್ಟ್ರಿಕ್ನಾಗ ಹರಿತೈತಿ. ಕರ್ನಾಟಕನ ಹರಿದಿಂದ ಅದು ಆಂಧ್ರ ಪ್ರದೇಶಿಗೆ ಹೋಗ್ತೈತಿ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಹೋಗಿ ಕೊಡ್ತೈತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ನಾರ್ತ್ ಪೆನಾರು ಮತ್ತು ಸೌತ್ ಪೆನಾರ್ ಏನದಾವಪ್ಪ ಅಂತಂದ್ರೆ ಎರಡೂ ಬೇರೆ ರಿವರ್ ಅದಾವೆ, ಎರಡು ಸಪ್ರೇಟ್ ರಿವರ್ ಅದಾವೆ. ನಾರ್ತ್ ಪೆನಾರ್ ಮತ್ತು ಸೌತ್ ಪೆನಾರ್ ಏನದಾವೆ ಎರಡೂ ಬೇರೆ ರಿವರ್ಸ್ ಅದಾವೆ ಅಂತ ಹೇಳಿ ನಾವು ಇನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಅದೇ ರೀತಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನದಾವಪ್ಪ ಅಂತಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಮಲ್ನಾಡ್ ರೀಜನ್ನಾಗ ಒರಿಜಿನೇಟ್
ಒರಿಜಿನೇಟ್ ಆಗ್ತಾವೆ. ಮಲ್ನಾಡ್ ರಿವರ್ನಾಗ ಒರಿಜಿನೇಟ್ ಆಗ್ತಾವೆ, ಮಲ್ನಾಡ್ ರೀಜನ್ನಾಗ ಹುಟ್ಕೊಂಡು ಕಿಶಿಂದ ವೆಸ್ಟಿಗೆ ಫ್ಲೋ ಆಗ್ತಾವೆ. ವೆಸ್ಟಿಗೆ ಫ್ಲೋ ಆಗಿ ಎಲ್ಲಿ ಜಾಯ್ನ್ ಆಗ್ತಾವಪ್ಪ ಅಂತಂದ್ರೆ ಅರೇಬಿಯನ್ ಸೀಗೆ ಜಾಯ್ನ್ ಆಗ್ತಾವೆ. ವೆಸ್ಟಿಗೆ ಫ್ಲೋ ಆಗಿ ಅರೇಬಿಯನ್ ಸೀಗೆ ಜಾಯ್ನ್ ಆಗ್ತಾವೆ. ಅದೇ ರೀತಿ ಯಾವ ಎಕ್ಸಾಂಪಲ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತಂದ್ರೆ ಶರಾವತಿ, ಕಾಳೀರ್ ನದಿ, ಆಮೇಲೆ ಗಂಗಾವಲಿ ಅಂತ ಹೇಳ್ತಾರೆ. ಗಂಗಾವಲಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಬೆಡತಿ ಅಂತ ಹೇಳ್ತಾರೆ. ನೇತ್ರಾವತಿ, ವರಾಹಿ ಮತ್ತು ಅಘನಾಶಿನಿ ಅದೇ ರೀತಿ ಬೇರೆ ಬೇರೆನೂ ಅದಾವ ಅಂತ ಹೇಳ್ತಾರೆ. ಇವು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನದಾವಪ್ಪ ಅಂತಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಸ್ಟೀಪ್ ಸ್ಲೋಪ್ ಮಾಡಿ ಸ್ಟೀಪ್ ಸ್ಲೋವ್ನಾಗ ಹರಿತಾವೆ. ಸ್ಟೀಪ್ ಫ್ಲೋ ಅಂತಂದ್ರೆ ಇಳಿಜಾರ್ದಾಗ ಹರಿತಾವೆ. ಇಳಿಜಾರ್ನಾಗ ಹರಿ ಮುಂದಾಗ ಏನಾಗುತ್ತಪ್ಪ ಅಂತಂದ್ರೆ ವಾಟರ್ ಫಾಲನ್ನು ಕ್ರಿಯೇಟ್ ಮಾಡ್ತಾವೆ. ವಾಟರ್ ಫ್ಲೋ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನಿಗೆ ಭಾರಿ ಯೂಸ್ಫುಲ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು ಫ್ಲೋಯಿಂಗ್ ವಾಟರ್ ಹೈಟ್ನಿಂದ ಫ್ಲೋ ಆಗ್ತಿತ್ತಪ್ಪ ಅಂತಂದ್ರೆ ಅದ್ರ ಕೆಳಗೆ ನಾವು ಟರ್ಬೈನ್ ಕೂಡಿಸಿಬಿಟ್ಟಿವಿ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ನಮಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡೋಕ್ಕೆ ಈಸಿ ಆಗ್ತದೆ. ಅದೇ ರೀತಿ ಜೋಗ್ ಫಾಲ್ಸ್ ಏನೈತಿ ಶರಾವತಿ ರಿವರ್ ಮ್ಯಾಗ ಐತಿ, ಅದು ವರ್ಲ್ಡ್ ಫೇಮಸ್ ಐತಿ. ಅದು ಹೈಯೆಸ್ಟ್ ವಾಟರ್ ಫಾಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎಷ್ಟು ಮೀಟರ್ ಐತಪ್ಪ ಅಂತಂದರೆ 2293 ಮೀಟರ್ಸ್ ಐತಿ. ಓಕೆ, ನಾವು ಮುಂದೆ ಏನು ಕಲಿತೀವಪ್ಪ ಅಂತಂದ್ರೆ ನಾನು ಏನಾಗಿ ಹೇಳಿದ್ದೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ ವಾಟರ್ ಫಾಲಿಂದ ಹೆಂಗೆ ಜನರೇಟ್ ಮಾಡ್ಬೋದು ಅಂತಂದ್ರೆ ಇದು ವಾಟರ್ ಫಾಲ್ ಅಂತ ಕನ್ಸಿಡರ್ ಮಾಡಿರಿ. ಇದೇನೈತಲ್ಲ ಇದು ವಾಟರ್ ಫಾಲ್ ಅಂತ ಕನ್ಸಿಡರ್ ಮಾಡಿರಿ. ಇದು ಟರ್ಬೈನ್ ಐತಿ. ಈ ಟರ್ಬೈನ್ ಐತಿ, ಟರ್ಬೈನಿಂದ ಇದು ವಾಟರ್ ಫ್ಲೋ ಈ ಟರ್ಬೈನಿಗೆ ಬಡ್ದು ಏನಾಗುತ್ತೆ, ಈ ಟರ್ಬೈನ್ ರೊಟೇಟ್ ಆಗ್ತದೆ. ಯಾವಾಗಲೂ ಟರ್ಬೈನಿಗೆ ಏನು ಕಪಲ್ ಮಾಡಿರ್ತಾರೆ ಅಂತಂದ್ರೆ ಇದೊಂದು ದೊಡ್ಡ ಗಾಲಿ ಇರ್ತೈತಿ. ದೊಡ್ಡ ಗಾಲಿಗೆ ಏನಂತ ಕರಿತಾರೆ ನಾವು ಫ್ಲೈವೀಲ್ ಅಂತ ಕರಿತೀವಿ. ಇಲ್ಲ ಫ್ಲೈವೀಲಿಗೆ ಏನು ಮಾಡಿರ್ತಾರೆ, ಬೆಲ್ಟ್ ಹಾಕಿರ್ತಾರೆ. ಇಲ್ಲಿ ಈ ಬೆಲ್ಟ್ದಿಂದ ಇದು ಜನ್ರೇಟರ್ ಕನೆಕ್ಟ್ ಆಗಿರ್ತದೆ. ಜನ್ರೇಟರ್ ಕರೆಕ್ಟಾಗಿ ಜನ್ರೇಟರ್ದಿಂದ ಏನಾಗುತ್ತಪ್ಪ ಅಂತಂದ್ರೆ ಜನ್ರೇಟರ್ ರೊಟೇಟ್ ಆಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. ಆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದ್ದು ನಾವು ಹೊರಗೆ ಔಟ್ಪುಟ್ಟಿಗೆ ಕೊಡ್ಕೋತೀವಿ. ಅದೇ ರೀತಿ ಡ್ಯಾಮ್ನಾಗ ಏನಾಗುತ್ತಪ್ಪ ಅಂತಂದರೆ ಡ್ಯಾಮ್ ಅಂತಂದ್ರೆ ಏನು, ಒಂದು ರಿವರ್ ಹರಿತೈತಿ. ಆ ರಿವರಿಗೆ ಏನು ಕಟ್ತೀವಿ ನಾವು, ತಡೆಗೋಡೆ ಕಟ್ತೀವಿ. ಆ ತಡೆಗೋಡೆಗೆ ಏನಂತ ಕರಿತೀವಿ ನಾವು, ಡ್ಯಾಮ್ ಅಂತ ಕರಿತೀವಿ. ಆ ಡ್ಯಾಮ್ ತಡೆಗೋಡೆ ಕಟ್ಟೋದ್ರಿಂದ ಏನು ನೀರು ನಿಂತಿರ್ತೈತಲ್ಲ ಆ ಹಿಂದ್ ರೀಜನ್ನಾಗ ಅದಕ್ಕೆ ಏನಂತ ಕರಿತೀವಿ ನಾವು, ರಿಸರ್ವಾಯರ್ ಅಂತ ಕರಿತೀವಿ. ಸೊ ಅದರಿಂದ ಏನು ಮಾಡ್ತೀವಿ ನಾವು, ಸಣ್ಣ ಪೈಪ್ಲೈನ್ ಮಾಡ್ತೀವಿ. ಸಣ್ಣ ಪೈಪ್ಲೈನ್ ಮಾಡಿಕಿಶನ್ ಏನು ಮಾಡ್ತೀವಿ, ಇಲ್ಲಿ ಟರ್ಬೈನ್ ಫಿಕ್ಸ್ ಮಾಡ್ತೀವಿ. ಟರ್ಬೈನ್ ಫಿಕ್ಸ್ ಮಾಡಿ ಟರ್ಬೈನ್ ಮೇಲೆ ಜನ್ರೇಟರ್ ಇರ್ತದೆ, ಜನ್ರೇಟರ್ದಿಂದ ಟ್ರಾನ್ಸ್ಫಾರ್ಮರ್ ಇರ್ತದೆ. ಓಕೆ, ಇಲ್ಲಿ ಏನೈತಪ್ಪ ಅಂತಂದರೆ ಇಂಟೇಕ್ ಅಂತ ಐತಿ. ಇಂಟೇಕ್ ಅಂತಂದ್ರೆ ಏನು, ಈ ಪಾಯಿಂಟ್ ಇದು ಪ್ಯಾನಲ್ ಏನು ಮಾಡಿದ್ದೀವಲ್ಲ, ಈ ಪೈಪ್ ಏನು ಮಾಡಿದ್ವಿ, ಈ ಪೈಪಿಗೆ ಇಂಟೇಕ್ ಇಲ್ಲ ಐತಿ. ಇಲ್ಲಿ ಕಂಟ್ರೋಲ್ ಗೇಟ್ ಅಂತಂದ್ರೆ ಎಷ್ಟು ಅಮೌಂಟ್ ಆಫ್ ನೀರು ಬಿಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ನೀರು ಬಿಡಬೇಕು ಅನ್ನೋದು ಈ ಇಂಟೇಕ್ ಕಂಟ್ರೋಲ್ ಗೇಟನ್ನು ಕಂಟ್ರೋಲ್ ಮಾಡ್ತೈತಿ. ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿದಿಂದ ನೀರು ಹರ್ಕೊಂಬಂದು ಇದು ಟರ್ಬೈನ್ ತಿರುಗಕ್ಕೆ ಚಾಲು ಮಾಡ್ತೈತಿ. ಈ ಟರ್ಬೈನ್ ತಿರುಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತೈತಿ. ಪವರ್ ಲೈನ್ಸಿಂದ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬರ್ತೈತಿ. ಓಕೆ, ಇವತ್ತಿನ ಫಸ್ಟ್ ಪಾರ್ಟ್ನಾಗ ಇಷ್ಟೇ ಸ್ಟಡಿ ಮಾಡತ್ತೀವಿ. ಸೆಕೆಂಡ್ ಪಾರ್ಟ್ಸಲ್ಲಿಂದ ನಾನು ವರ್ಕೌಟ್ ಮಾಡಾಕತ್ತೀನಿ. ನಾಳೆಲ್ಲ ನಾಡ್ದು ಪಕ್ಕ ವಿಡಿಯೋ ಬಿಡ್ತೀನಿ. ಪ್ಲೀಸ್ ಡೂ ಕಮೆಂಟ್. ನಿಮಗೆ ಯಾವ್ಯಾವ ಇಂಟ್ರೆಸ್ಟಿಂಗ್ ಟಾಪಿಕ್, ನಿಮಗೆ ಯಾವ್ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಬೇಕನ್ನೋದು ಪ್ಲೀಸ್ ನನಗೆ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್. ಆಮೇಲೆ ಪ್ಲೀಸ್ ಶೇರ್ ಮಾಡಿರಿ ವಿಡಿಯೋ, ಯಾಕಂತಂದ್ರೆ ಇದು ಬೇರೆದವರಿಗೂ ಕೂಡ ಹೆಲ್ಪ್ ಆಗಬೇಕಂತದ್ದು ಉದ್ದೇಶ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.